ಇಂದು ಕೆಆರ್ ಸರ್ಕಲ್ ನಲ್ಲಿ ಬೆಳ್ಳಂಬೆಳಗ್ಗೆ 2 ಬಿಎಂಟಿಸಿ ಬಸ್ ಅಪಘಾತ ತೀವ್ರತೆಯನ್ನ ಪಡೆದಿತ್ತು. ಸೊ ಆ ಒಂದು ಸಮಯದಲ್ಲಿ ಮೊದಲಿಗೆ ಬಂದಂತಹ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ. ಕಂಡೀಷನ್ ಹೆಂಗಿತ್ತು ಅವಾಗ ಅಂತ ಕೇಳ್ತಾಗೋಣ. ಸರ್, ತಾವೇ ಮೊದಲು ಬಂದಿದ್ದೀರಾ, ಹೇಳಿ ಸರ್. ಮೇಡಮ್ ಕಂಡೀಷನ್ ಹೆಂಗಿತ್ತು ಸರ್ ಅವಾಗ? ಮೇಡಮ್ ಕಂಡೀಷನ್ ಡ್ರೈವರ್ ಸೀಟ್ ಬಂದು ಹಿಂದೆಗಡೆ ಪ್ಯಾಸೆಂಜರ್ ಇದಕ್ಕೆ ತುಂಬಾ ಕ್ರಿಟಿಕಲ್ ಆಗಿ ಸಿಕ್ಕಾಕೊಂಡಿತ್ತು. ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕ್ರೋಬರ್ ಸ್ಪೀಡ್ರು ಅವನ್ನೆಲ್ಲ ತಗೊಂಡ್ಬಂದು ರೆಸ್ಕ್ಯೂ ಮಾಡಿದೀವಿ. ಸ್ಪಾಟ್ಗೆ ತಾವೇ ಮೊದಲು ಬಂದಿದ್ದಂತ ಕೇಳ್ಪಟ್ವಿ ಸರ್. ಕಂಡೀಷನ್ ಹೆಂಗಿತ್ತು ಅವಾಗ? ಮೇಡಮ್ ಕಂಡೀಷನ್ ತುಂಬಾ ಇದಾಗಿತ್ತು ಮೇಡಮ್. ಅವರು ಕಾಲ್ ಜಾಮ್ ಆಗ್ಬಿಟ್ಟು ಸಿಕ್ಕಾಕೊಂಡಿತ್ತು ಮೇಡಮ್. ನಾವು ಬಂದ ತಕ್ಷಣ ನೋಡಿದ್ವಿ ಸಿಚುಯೇಷನ್. ಆ ಅಮ್ಮನ್ ಕಾಲು ತುಂಬಾ ಪರಿಸ್ಥಿತಿ ಬ್ಯಾಡ್ ಆಗಿತ್ತು ಸರ್. ಆಮೇಲೆ ಅದು ಕ್ರೋಬಾರ್ ಮತ್ತೆ ಸ್ಪ್ರೆಡರ್ ಅದೆಲ್ಲ ತಗೊಂಡು ಹೆಲ್ಪ್ ಮಾಡಿ ಆ ಅಮ್ಮನ್ ಕಾಲ್ ಸ್ವಲ್ಪ ಇದ್ ಮಾಡೋದಂಗೆ ಕ್ರೇನ್ ಸಹಾಯದಿಂದ ಪೂರ್ತಿಯಾಗಿ ರಕ್ಷಣೆ ಮಾಡಕ್ಕೆ ಹೆಲ್ಪ್ ಆಯ್ತು. ರೆಸ್ಕ್ಯೂ ಮಾಡೋದು ಎಷ್ಟು ಸವಾಲಿನ ಕೆಲಸ ಆಗಿತ್ತು. ಸೊ ಒಳಭಾಗದಲ್ಲಿ ತುಂಬಾ ಸ್ಟ್ರಕ್ ಆಗಿತ್ತು. ಎಷ್ಟೊತ್ತು ಟೈಮ್ ತಗೊಂಡ್ರಿ ಮೇಡಮ್? ಅರೌಂಡ್ 1.5 ಮಿನಿಟ್, ಹಾಫ್ ಅವರ್ ತಗೊಂಡಿದ್ದೀವಿ. ಯಾಕಷ್ಟೇ ಟೈಮ್ ಆಯ್ತು ಅಂತ ಮೇಡಮ್? ಅದು ತುಂಬಾ ಜಾಮ್ ಆಗ್ಬಿಟ್ಟಿತ್ತು ಅವ್ರ ಕಾಲು. ಅದು ತುಂಬಾ ಒಳಗೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಆಗೋಗಿತ್ತು ಮೇಡಮ್. ಆ ಎಮ್ಮನ್ ಕಾಲ್ ಸಿಕ್ಕಾಕೊಂಡಿದ್ದು. ಸೊ ಅದಕ್ಕೆ ಅದು ಮಾಡಿದ್ವಿ ಮೇಡಮ್, ಕೆಲಸ ಮಾಡಿದ್ವಿ. ಕಂಡೀಷನ್ ಹೆಂಗಿತ್ತು ಸರ್ ಆಫ್ಟರ್ ರೆಸ್ಕ್ಯೂ? ಪಾಪ ಆ ಅಮ್ಮ ತುಂಬಾ ಕಿರ್ಚಾಡೋದು ಎಲ್ಲ ಮಾಡ್ತಾ ಇದ್ರು. ಅದು ಯಾಕಂದ್ರೆ ಜಾಮ್ ಆಗೋಗಿತ್ತು ಮೇಡಮ್. ಆ ಎಮ್ಮನ್ ಕಾಲ್ ವರ್ಟಿಕಲ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿತ್ತು ಮೇಡಮ್. ಈ ಕಡೆ ಸ್ಟ್ರೈಟ್ ಇರ್ಲಿಲ್ಲ, ಈ ಕಡೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ಅಮ್ಮ ತುಂಬಾ ಪರದಾಡಿದ್ರು ಮೇಡಮ್. ಒಂದ್ ಸೂರ್ ಏನಾದ್ರು ಇದ್ ಮಾಡಿದ್ರೆ ಕಿರ್ಚಾಡ್ತಾ ಇದ್ರು, ಅದೇ ಜಾಮ್ ಆಗೋದ್ರಿಂದ. ಸೊ ನಾವು ಅದು ಕ್ರೋಬಾರ್ ಸಹಾಯದಿಂದ ಅದು ಸ್ವಲ್ಪ ಸ್ಪ್ರೆಡ್ ಮಾಡಿದಕ್ಕೆ ಆ ಅಮ್ಮಂಗೆ ಸ್ವಲ್ಪ ಫ್ರೀ ಆಯ್ತು. ಸೊ ಅವಾಗ ಕ್ರೇನ್ ಬಂದಿದ್ದಕ್ಕೆ ಹೆಲ್ಪ್ ಆಯ್ತು. ನೋಡಿದ್ರಲ್ಲ, 1 ಗಂಟೆಯ ಕಾರ್ಯಾಚರಣೆ ಬಳಿಕ ಮಹಿಳೆಯನ್ನ ರಕ್ಷಣೆ ಮಾಡಲಾಯಿತು. ಸೊ ಬಹುತೇಕ ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆ ಎಷ್ಟಾಗಿತ್ತಂದ್ರೆ 1 ಗಂಟೆಗಳ ಕಾಲ ಬೇಕಾಗಿತ್ತು. ಒಳಭಾಗದಲ್ಲಿ ಜಾಮ್ ಆಗಿತ್ತು. ಜೊತೆಗೆ ನಾವೇನಾದ್ರೂ ರಿಸ್ಕ್ ತಗೊಂಡಿದ್ರೆ ಮಹಿಳೆಯ ಕಾಲಿಗೆ ಏಟ್ ಆಗ್ತಿತ್ತು ಅನ್ನೋ ಅನಿಸಿಕೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳೇ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಾಸ್ಟ್, ಬೆಂಗಳೂರು.